ಈ ವಿಡಿಯೋ ಕಿಚ್ಚ ಫ್ಯಾನ್ಸಿಗೂ ಅಲ್ಲ, ಧ್ರುವನ್ ಫ್ಯಾನ್ಸಿಗೂ ಅಲ್ಲ. ಸೀಸನ್ 1 ರಿಂದ 11 ತನಕ ಯಾರ್ಯಾರು ಬಿಗ್ ಬಾಸ್ ನೋಡಿದಾರೋ ಅವ್ರಿಗೆ ಮಾತ್ರ ಅರ್ಥ ಆಗೋದು ಈ ವಿಡಿಯೋ. ನಿಮಗೂ ಹೀಗೆ ಅನ್ಸಿದ್ರೆ ಲೈಕ್ ಕೊಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಕೊಡಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. Hey, y'all, come look at this. ಒಂದು ಎಂಟೈರ್ ಜರ್ನಿನ ತಲೆಯಲ್ಲಿ ಇಟ್ಕೊಂಡು ಜರ್ನಿ ಇನ್ನೂ ಮುಗ್ದೇ ಇಲ್ಲ. ಅದು ಹೇಗೆ ಜರ್ನಿ ತಲೆಯಲ್ಲಿ ಇಟ್ಕೊಂಡು ಹೇಳ್ತೀರಾ? ಈ ಸೀಸನ್ನಿನ ಕಿಚ್ಚನ ಚಪ್ಪಾಳೆ ಆ ವ್ಯಕ್ತಿಗೆ ಹೋಗುತ್ತೆ. ಭ್ರಮೆ. ಈಗ ಆ ಕಡೆ ತಿರುಗಿ. ಓಕೆ, ಒಪ್ಕೊಳ್ಳೋಣ. ಕಿಚ್ಚನ್ ಚಪ್ಪಾಳೆ ಅಲ್ಲ, ಸೀಸನ್ ಚಪ್ಪಾಳೆ ಅಂತಾನೆ ಒಪ್ಕೊಳ್ಳೋಣ. ಆದರೆ ಸೀಸನ್ ಚಪ್ಪಾಳೆ ಅನ್ನೋಕ್ಕೆ ಪ್ರೂಫನ್ನು ಆಲ್ರೆಡಿ ಕಲರ್ಸ್ ಕನ್ನಡದಿಂದ, ವಿಟಿಯಿಂದ ಎಲ್ಲ ಕಡೆಯಿಂದನೂ ತೆಗೆದುಬಿಟ್ಟಿದ್ದೀರಲ್ವಾ? ಅಂದರೆ ನಿಮ್ಮ ತಪ್ಪು ನೀವೇ ಒಪ್ಕೊಂಡಿದ್ದೀರಾ. ಆದರೂ ಅದನ್ನು ಡಿಫೆಂಡ್ ಮಾಡ್ಕೋತಾ ಇದ್ದೀವಿ. ಯಾವುದಕ್ಕೂ ಇನ್ನೊಂದ್ಸಲ ವಿಟಿ ನೋಡ್ಕೊಂಬರೋಣ ಬನ್ನಿ. ಈ ಸೀಸನ್ನಿನ ಕಿಚ್ಚನ ಚಪ್ಪಾಳೆ ಧ್ರುವನ್ ನಿಮಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನ್ ಕೊಡ್ತಾ ಇರೋದು ವಾರಕ್ಕಲ್ಲ, ಸೀಸನ್ನಿನ ಕಿಚ್ಚನ ಚಪ್ಪಾಳೆ ಮೊದಲನೇ ಬಾರಿಗೆ ನಾನು ಕೊಡ್ತಾ ಇರೋದು ಧ್ರುವನ್. ಕ್ಯಾನ್ ಯು ಹ್ಯಾವ್ ದ ಮ್ಯೂಸಿಕ್ ಒನ್ಸ್ ಅಗೇನ್ ಫಾರ್ ತಪ್ಪು ಮಾಡಿದೆ ನಾನು, ಎಲ್ಲಿ ತಪ್ಪು ಮಾಡಿದೆ? ಮೊದಲನೇ ಪೋಸ್ಟಲ್ಲಿ ಈ ಸೀಸನ್ನ ಚಪ್ಪಾಳೆ ಮೊಟ್ಟ ಮೊದಲ ಚಪ್ಪಾಳೆ ಅಂತ ಪೋಸ್ಟ್ ಹಾಕ್ತೀರಾ. ಆಮೇಲೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಚೇಂಜ್ ಮಾಡ್ತೀರಾ. ಚಪ್ಪಾಳೆನ ಕೊಟ್ಮೇಲೆ ಅದನ್ನು ಉಳಿಸ್ಕೊಳ್ಳೋ ಅಂತ ಒಂದು ಗಾಂಭೀರ್ಯ ಕೂಡ ನಿಮ್ಮಲ್ಲೇ ಇರಬೇಕು ಅಲ್ವಾ ಸುದೀಪ್ ಸರ್? ಅದು ಬಿಡಿ, ಕಲರ್ಸ್ ಅವರೇ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಸೀಸನಲ್ಲಿ ಧ್ರುವಂತ್ ಅವರ ಎಫರ್ಟ್ ಎಷ್ಟಿತ್ತು ಅಷ್ಟೇ ಎಫರ್ಟು ಗೆಲ್ಲಿದು ಕೂಡ ಇತ್ತು. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಹೀಗನ್ಸ್ತು. ಭೂಮಿ ಸೀಳೋದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಐಸ್ ನೀರಾದ್ರೂ ಪರವಾಗಿಲ್ಲ, ಸೂರ್ಯನ ಜಾಗದಲ್ಲಿ ಚಂದ್ರ ಬರ್ಲಿ, ಚಂದ್ರನ ಜಾಗದಲ್ಲಿ ಸೂರ್ಯ ಬರ್ಲಿ, ಈ ನಮ್ಮ ನಿಂಬೆ ಹಣ್ಣು ಇಷ್ಟಪಟ್ಟಿರೋ ಈ ಡ್ರಿಂಕು ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, 2 ಬಾಟ್ಲು ತಗೊಂಡ್ ಬಾ. ಅದು ನೀವು ಕುಡಿಯೋ ಲೋಕಲ್ ರಮ್ಮೆ, ಕ್ವಾರ್ಟರ್ಗೆ 50 ರೂಪಾಯಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಪ್ರತಿಯೊಂದು ಪ್ರೋಮೋದಲ್ಲೂ ಗಿಲ್ಲಿಬೇಕು, ಸಂಡೇ ಬಂದರೆ ಗಿಲ್ಲಿಬೇಕು. ಆದರೆ ಸೀಸನ್ ಚಪ್ಪಾಳೆ ಕೊಡೋಕೆ ಮಾತ್ರ ಧ್ರುವಂತ. ಅದೇ ನೋಡ್ಕೊಂಡ್ಬಿಟ್ಟು ಅಭಿಮಾನಿಗಳು ಈ ಥರ ಕಮೆಂಟ್ಸ್ ಹಾಕಿದ್ರು. ಅದಾದ್ಮೇಲೆ ಏನಾಯ್ತು ನೀವೇ ನೋಡ್ಕೊಂಬನ್ನಿ. ಹೌದು ಸರ್, ನಮ್ಮ ಜೀವನ ನೋಡ್ಕೊಂಡಿದ್ರೆ ಬಿಗ್ ಬಾಸು ನೋಡ್ತಾ ಇರಲಿಲ್ಲ, ನಿಮ್ಮ ಮೂವೀಸು ನೋಡ್ತಾ ಇರಲಿಲ್ಲ. ನೀವು ಹೇಳೋ ಥರ ಅವ್ರ ಟ್ಯಾಲೆಂಟ್ ತೋರಿಸ್ಕೊಳಕ್ಕೆ ಇದೊಂದು ಹೇಗೆ ವೇದಿಕೆ ಆಗಿದೆಯೋ ಅದೇ ಥರ ಜನಗಳಿರೋದ್ರಿಂದನೇ ಈ ಶೋ ನಡೀತಾ ಇರೋದು ಅನ್ನೋದನ್ನ ಮರಿಬೇಡಿ. ಚಪ್ಪಾಳೆ ನಿಮ್ಮದು, ಚಪ್ಪಾಳೆ ಹೊಡೆದ್ಬಿಟ್ಟು ಮನೆಗೆ ಕಳ್ಸೋದು. ಇಡೀ ಸೀಸನ್ನು ಗಿಲ್ಲಿ ಫ್ಯಾನ್ಸು, ರಕ್ಷಿತಾ ಫ್ಯಾನ್ಸನ್ನು ಟಾರ್ಗೆಟ್ ಮಾಡೋದು ಬಿಟ್ರೆ ನೀವೇನು ಮಾಡಿದ್ದೀರಾ ಸರ್? 20 ಕೋಟಿ ನೀವು ತೊಗೊಂಡಿದ್ದೀರಾ ಶೋ ನಡೆಸ್ಕೊಡೋಕ್ಕೆ? ಈ ಥರ ಮಾತಾಡಿದ್ರೆ ಸರಿನಾ ಸರ್? ಇಷ್ಟೆಲ್ಲ ಸೀಸನ್ ಒಂದಾದರೆ ಇದೊಂದೇ ಸೀಸನ್ ಬೇರೆ ಅಂತಿದ್ದೀರಾ. ಕೊನೆಗೂ ಅದನ್ನು ಪ್ರೂವ್ ಮಾಡ್ಕೊಂಬಿಟ್ರಿ. ನಿಮ್ಮ ಹೋಸ್ಟಿಗೆ ಅಭಿಮಾನಿ ಆಗಿದೆ, ಬಟ್ ಇನ್ಮೇಲಂತೂ ಆ ಅಭಿಮಾನ ತುಂಬ ಕಡಿಮೆ ಆಗಿದೆ. ಟ್ಯಾಲೆಂಟ್ಸನ್ನು ಬೆಳೆಸಬೇಕು ಸರ್, ತುಳಿಬಾರ್ದು. ಇದು ನನಗನ್ಸಿದ್ದು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್. ವಿಡಿಯೋ ಎಂಡ್ ಹಾಕೋಕ್ಕಿಂತ ಮುಂಚೆ ಮಾರ್ಕ್ ಮೂವಿ ರಿವ್ಯೂನು ಹಾಕ್ಬಿಟ್ಟಿದ್ದೀನಿ, ನೋಡಿ. ತೆಗ್ದಿರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತಾಡ ಅಷ್ಟೇ.